ಮಂಡ್ಯದಲ್ಲಿ ಹೆಣ್ಣು ಭ್ರೂಣ ಪತ್ತೆ ಮತ್ತು ಹತ್ಯೆ ಪ್ರಕರಣಗಳು ಇವತ್ತು ಅಕ್ಷರಶಃ ರಾಜ್ಯವನ್ನು ದಿಗ್ಭ್ರಾಂತಿ ಮಾಡಿದೆ. ಇವತ್ತು ಮಂಡ್ಯದಲ್ಲಿ 1300ಕ್ಕೂ ಹೆಚ್ಚು ಏನು ಅಪ್ರಾಪ್ತ ಬಾಲಕಿಯರನ್ನು ಸ್ಕ್ಯಾನಿಂಗ್ಗೆ ಒಳಪಡಿಸಿರ್ತಕ್ಕಂಥ ಪ್ರಕರಣಗಳು ವರದಿಯಾಗಿರ್ತಕ್ಕಂಥದ್ದು ಇವತ್ತು ಅಕ್ಷರಶಃ ನಮಗೆ ದಿಗ್ಭ್ರಾಂತಿ ಆಯ್ತಾಯಿದೆ. ಏನು ಲೋಕಾಯುಕ್ತ ಸರ್ಚ್ ವಾರೆಂಟ್ ಆದ ನಂತರ ಜಿಲ್ಲೆಯಾದ್ಯಂತ ಎಲ್ಲ ಸ್ಕ್ಯಾನಿಂಗ್ ಸೆಂಟರ್ಗಳ ಮೇಲೆ ದಾಳಿ ಮಾಡಲಾಗಿ ಅನೇಕ ಇತರ ಪ್ರಕರಣಗಳು ಹೆಚ್ಚಾಗ್ತಾ ಇದ್ದಾವೆ. ಇವತ್ತು ಮಹಿಳಾ ಆಯೋಗ ಆಗಿರ್ಬೋದು, ಇಲ್ಲ ಮಕ್ಕಳ ಹಕ್ಕು ಆಯೋಗ ಆಗಿರ್ಬೋದು, ಇವತ್ತು ನಿಷ್ಪ್ರಯೋಜಕ ಆಗಿದೆ. ಇವತ್ತು ಮಹಿಳಾ ಆಯೋಗದ ಅಧ್ಯಕ್ಷರು ಎಲ್ಲೆಂದರಲ್ಲಿ ರೀಲ್ಸು ಮತ್ತು ಇನ್ಸ್ಟಾಗ್ರಾಮ್ಲಿ ಬ್ಯುಸಿಯಾಗಿದ್ದಾರೆ ಹೊರತು ಅವರು ತತ್ಕ್ಷಣಕ್ಕೆ ಮಂಡ್ಯ ಜಿಲ್ಲೆಗೆ ಆಗಮಿಸಿ ಏನು ಒಂದು ತಪ್ಪಿತಸ್ಥರಿದ್ದಾರೆ ಆ ಸ್ಕ್ಯಾನಿಂಗ್ ಸೆಂಟರ್ಗಳ ಮೇಲೆ ಮತ್ತು DHOಗಳು THOಗಳ ಮೇಲೆ ನಿರ್ದಾಕ್ಷಣ್ಯ ಕಠಿಣ ಕ್ರಮವನ್ನು ಕೈಗೊಳ್ಳಬೇಕು. ಮತ್ತು ಈ ರೀತಿ ಒಂದು ಪ್ರಕರಣ ಮರುಕಳಿಸಬಾರ್ದು. ಯಾಕೆಂತಂದರೆ ಜನರಲ್ಲಿ ಜಾಗೃತಿ ಮೂಡಿಸೋಂಥ ಜವಾಬ್ದಾರಿ ರಾಜ್ಯ ಸರ್ಕಾರ ಮತ್ತು ಜಿಲ್ಲಾಡಳಿತದ್ದು, ಮತ್ತು ಉಸ್ತುವಾರಿ ಸಚಿವರು ಈ ಕಡೆ ಗಮನ ಹರಿಸಬೇಕು. ಯಾಕೆಂತಂದರೆ ಒಂದು ಹೆಣ್ಣು ತಾಯಿ ಆಗಬೇಕು, ಅಕ್ಕ ಆಗಬೇಕು, ಅತ್ತಿಗೆ ಆಗಬೇಕು, ಆದರೆ ಮಗಳಾಗಬೇಡ ಅಂತ ಅನ್ನೋದು ಇದು ಭಾಳ ಹೊಣೆಗೇಡಿತನ. ಸಮಾಜವು ಕೂಡ ಜವಾಬ್ದಾರಿಯಿಂದ ಅರ್ಥ ಹೆಣ್ಣಾಗಲಿ ಗಂಡಾಗಲಿ ಅದು ನಮ್ಮ ಬಾಳನ್ನ ಬೆಳಕು ಅಂತೇಳಿ ಒಂದು ಅರ್ಥಕೊಂಡು ಅದನ್ನ ಹೆಣ್ಣು ಮಕ್ಕಳನ್ನ ರಕ್ಷಣೆ ಮಾಡೋಂಥ ಹೊಣೆ ಇಡೀ ಸಮಾಜದ ಮೇಲಿದೆ. ಯಾಕೆಂತಂದರೆ ಇವತ್ತು ಮಹಿಳಾ ರೇಷಿಯೋ ಏನಿದೆ, ಒಂದು ಬರ್ತ್ ರೇಷಿಯೋ ಏನಿದೆ ಅದು ಭಾಳ ಕಡಿಮೆ ಆಗಿಬಿಟ್ಟಿದೆ. ಇವತ್ತು ನಮ್ಮ ಮಂಡ್ಯದಲ್ಲಿ ಗಂಡು ಮಕ್ಕಳುಗಳು ಎಲ್ಲಂದರಲ್ಲಿ ಯಾವ ಹಳ್ಳಿಗೆ ಹೋದರೆ 20-30 ವರ್ಷ 40 ವರ್ಷ ಕ್ರಾಸ್ ಆಗಿರ್ತಕ್ಕಂಥವ್ರು 10 ಜನ 100 ಜನ ಇವತ್ತು ಪಾದಯಾತ್ರೆ ಮಾಡ್ತಾಯಿದ್ದಾರೆ, ನಂಗೆ ಹೆಣ್ಣು ಸಿಕ್ಕಲಿಲ್ಲಪ್ಪ ಅಂತೇಳಿ. ಇವತ್ತು ಅಂಥ ಪರಿಸ್ಥಿತಿ ಇದ್ದರೂ ಕೂಡ ಇದನ್ನು ಜನಜಾಗೃತಿ ಮೂಡಿಸೋದ್ರ ಮುಖಾಂತರ ಹೆಣ್ಣಾಗಲಿ ಗಂಡಾಗಲಿ ಒಂದು ಅದಕ್ಕೆ ಏನು ಒಂದು ಸಮಾನವಾದ ಸ್ತ್ರೀ ಸ್ವಾತಂತ್ರ್ಯ ಬಗ್ಗೆ ಮಾತಾಡ್ತಾರೆ, ಇವತ್ತು ಸ್ತ್ರೀ ಹಕ್ಕುಗಳ ಬಗ್ಗೆ ಮಾತಾಡ್ತಾರೆ. ಮಧ್ಯದಲ್ಲಿ ಗರ್ಭಪಾತ ಮಾಡೋಂಥದ್ದು ಇಂಥದ್ದೆಲ್ಲ ಪ್ರಕರಣಗಳು ಮಾನವ ಕುಲ ತಲೆ ತಗ್ಸುವಂಥ ಕೆಲಸ. ಈ ಕೂಡಲೇ ಯಾಕೆಂದರೆ ಲೈಂಗಿಕ ದೌರ್ಜನ್ಯ ಪ್ರಕರಣಗಳು ಜಾಸ್ತಿ ಆಗಿದ್ದಾವೆ. ಇವತ್ತು ಲವ್ ಜಿಹಾದ್ ಪ್ರಕರಣಗಳು ಜಾಸ್ತಿ ಆಗ್ತಾ ಇದ್ದಾವೆ. ಒಂದು ಕಾಲೇಜ್ಗಳಾಗಿರಲಿ, ಹೈಸ್ಕೂಲ್ಗಳಾಗಿರಲಿ, ಮಹಿಳಾ ಆಯೋಗ ಒಂದು ಫ್ಲೈಯಿಂಗ್ ಸ್ಕ್ವಾಡನ್ನು ನೇಮಕ ಮಾಡಿ ಎಲ್ಲಂದರಲ್ಲಿ ಅವ್ರಿಗೆ ಜಾಗೃತಿ ಮೂಡಿಸೋಂಥದ್ದು, ಇದ್ರ ಬಗ್ಗೆ ಒಂದು ಕಟ್ಟುನಿಟ್ಟಿನ ಕ್ರಮ ವಹಿಸ್ಕೊಳ್ಬೇಕು ಅಂತ ಹೇಳಿ ಜಾಗೃತಿ ಮೂಡಿಸೋಂಥದ್ದು. ಮತ್ತು ತಾಲೂಕು ವೈದ್ಯಾಧಿಕಾರಿಗಳು ಮತ್ತು ಜಿಲ್ಲಾ ವೈದ್ಯಾಧಿಕಾರಿಗಳ ಒಂದು ತಂಡ, ಒಂದು ವಿಶೇಷವಾದಂಥ ತಂಡ ಮಾಡಿ ಸಾರ್ವಜನಿಕರು ಮಹಿಳಾ ಸಂಘಟಕರನ್ನು ಕೂಡ ಅದರಲ್ಲಿ ಒಳಗೊಂಡಂತೆ ಎಲ್ಲ ಕಡೆ ಒಂದು ಫ್ಲೈಯಿಂಗ್ ಸ್ಕ್ವಾಡ್ನ ನೇಮಕ ಮಾಡಿ ಎಲ್ಲ ಕಡೆಯೂ ಈ ರೀತಿ ಪ್ರಕರಣಗಳು ಪತ್ತೆ ಹಚ್ಚಿ ಅವರಿಗೆ ನಿರ್ದಾಕ್ಷಿಣ್ಯವಾದಂಥ ಕ್ರಮವನ್ನು ಕೈಗೊಳ್ಳಬೇಕು. ಮುಂದೆ ಈ ಪ್ರಕರಣ ಇದಾಗಬಾರ್ದು. ಯಾಕೆಂದರೆ ಇಡೀ ನಾಗರಿಕ ಸಮಾಜ ತಲೆ ತಗ್ಸಂಥ ವಿಚಾರ. ಪೇರೆಂಟ್ಸ್ಗಳು ಅಷ್ಟೇ, ಅವರು ಇಂಥ ಪ್ರಕರಣಗಳಲ್ಲಿ ಅವರು ಬರೀ ಗಂಡು ಮಕ್ಕಳೇ ಆಗಬೇಕು, ನಮಗೆ ಹೆಣ್ಮಕ್ಳು ಬೇಡ ಅನ್ನೋ ಮನಸ್ಥಿತಿ ಇದೆಯಲ್ಲ, ಅದರಿಂದ ಹೊರಗಡೆ ಬರಬೇಕು. ಇದರಿಂದ ಮಾತ್ರ ಸಮಾಜ ಉದ್ಧಾರ ಆಗೋಕ್ಕೆ ಸಾಧ್ಯ. ಸರ್ಕಾರದ ಜೊತೆ ಪೋಷಕರು ಕೈ ಜೋಡಿಸಿದ್ರೆ ಮಾತ್ರ ಈ ಪೀಳಿಗೆ ಏನೈತೆ ಆ ಪೀಳಿಗೆನ ನಿರ್ಮೂಲನೆ ಮಾಡ್ಬೋದು ಅಂತ ನನ್ನ ಅನಿಸಿಕೆ.